Hello dear students, welcome to the business studies class. Now see here what we have started chapter number 3, which is about public, private and global enterprises. See, understand one thing for sure, that once you finish your journey of education, ನೀವು ನಿಮ್ದು ಏನು ಎಜುಕೇಶನ್ ಪೀರಿಯಡ್ ಐತಿ, ಈಗ ನೋಡ್ರಿ already 16 years you have spent in learning. You have finished one stage of your education, that is of school. Now you have come for the second stage where you will be taking your college education. So once when you finish your cycle of education, ಈ ಮೂರರಾಗಿನ ಯಾವುದೇ ಒಂದು ಹಂತದಾಗ ನೀವು ಶೋರ್ಲಿ ನಿಮ್ಮ ಕರಿಯರ್ ಅನ್ನು ನೋಡಕತ್ತೀರಿ. ಐದರ್ ನೀವು ಒಂದು ಬಿಸ್ನೆಸ್ ಮ್ಯಾನ್ ಆಗ್ರಿ, ಒಂದು ಎಂಪ್ಲಾಯಿ ಆಗ್ರಿ, ಎಂಪ್ಲಾಯರ್ ಆಗ್ರಿ, ವಾಟ್ ಎವರ್, ಈ ಮೂರದಾಗಿನ ಯಾವುದಾದ್ರು ಒಂದು ಸೆಕ್ಟರ್ದಾಗ ಫಾರ್ ಶೋರ್ ನಿಮ್ದು ಜಾಬ್ ಐತಿ ಅಥವಾ ನಿಮ್ಮ ಭವಿಷ್ಯ ಐತಿ. So it's important to understand it in detail. See this diagram you have learned in yesterday's class also. ಇದನ್ನ ನೀವು ನಿನ್ನೂ ನೋಡಿದ್ರಿ, ಇವತ್ತು ಮತ್ತೊಮ್ಮೆ ಕೊಡಕತ್ತೀನಿ. ಮತ್ತು ಆಲ್ಮೋಸ್ಟ್ ನಾನು ಪ್ರತಿಯೊಂದು ಕ್ಲಾಸ್ನಲ್ಲಿ ಇದನ್ನ ನಿಮಗೆ ಅಗೇನ್ ಅಂಡ್ ಅಗೇನ್ ತೋರಿಸ್ತಿರ್ತೀನಿ. ಸೊ ಇಸ್ ಇಟ್ ನೆಸೆಸರಿ ಟು ಡ್ರಾ ಎವ್ರಿ ಟೈಮ್ ಇನ್ ಈಚ್ ಕ್ಲಾಸ್? ನೋ. ಓಕೆ, ನೀವು ಒಂದೇ ಸಲ ಇದನ್ನ ನೋಡ್ಬಿಡ್ರಿ, ಒಂದೇ ಸಲ ಡ್ರಾ ಮಾಡ್ರಿ. why I am showing you this is because you should understand. ನೋಡ್ರಿ, ಇಡೀ ದೇಶದ ಪ್ರಗತಿ ಎದರ ಮೇಲೆ ಕ್ಯಾಲ್ಕುಲೇಟ್ ಆಗ್ತೈತಿ? ಅದರ ಇಕನಾಮಿ ಮೇಲೆ. ಓಕೆ, so we have taken the Indian economy as a whole. In that we are understanding what are the parameters contributing, or what are the sectors that are contributing for the economy. So broadly it is public sector and private sector, correct? In yesterday's video class we have learned everything in detail. Now today yet we are going to understand everything in detail, that public sector dalli yav segments adavu, ಅದೇ ರೀತಿಯಿಂದ ಪ್ರೈವೇಟ್ ಸೆಕ್ಟರ್ ದಲ್ಲಿ ಯಾವ ಯಾವ ಸೆಗ್ಮೆಂಟ್ಸ್ ಅದಾವ. ಇನ್ ದಟ್ ಸಮ್ ಆಫ್ ದಟ್ ಯು ಹ್ಯಾವ್ ಲರ್ನ್ಡ್ ಇನ್ ಡೀಟೇಲ್ ಆಲ್ರೆಡಿ. ನೋಡ್ರಿ, ಯಾವಾಗ ನಾವು ನಿಮಗೆ ಹೇಳ್ತೀವಿ ಏನ್ ಮಾಡ್ತೀರಪ್ಪ ಮುಂದೆ ಭವಿಷ್ಯದಾಗ, ಮೆಜಾರಿಟಿ ಆಫ್ ಯು ವಾಂಟ್ ಟು ಗಿವ್ ಅ ಟ್ರೈ ಫಾರ್ ಗವರ್ಮೆಂಟ್ ಜಾಬ್. ಸೊ ಗವರ್ಮೆಂಟ್ ಜಾಬ್ ಎಲ್ಲೆಲ್ಲಿ ಇರ್ತೈತಿ, ಯಾವ್ಯಾವ ಕ್ಷೇತ್ರದಲ್ಲಿ ಇರ್ತೈತಿ, ಅದ್ರ ಸಲುವಾಗಿ ಯಾವ ಪ್ಯಾರಾಮೀಟರ್ಸ್ ಅದಾವು, ಎಕ್ಸಾಮ್ಸ್ ಅದಾವು, ಪ್ಲಸ್ ವರ್ಕ್ ಪ್ಲೇಸ್ ಏನೈತಿ, ಅದು ನಿಮ್ಮ ಸಲುವಾಗಿ ತಿಳ್ಕೊಳ್ಳೋದು ಬಹಳ ಮಹತ್ವದೈತಿ. ಓಕೆ, so one by one we are going to start the various public sectors. So today we are going to focus on the first sector, that is departmental undertakings. One easy ನೆನಪಿಟ್ಕೊಳ್ಳೋ ಸಲುವಾಗಿ ಏನು ನೆನಪಿಟ್ಕೊಳ್ಳಿ, that public sector is a sector which is owned, managed, run, governed by the government. ಕಂಪ್ಲೀಟ್ಲಿ ಅದನ್ನ ಓನ್ ಮಾಡೋರು ಗವರ್ಮೆಂಟ್, ಮ್ಯಾನೇಜ್ಮೆಂಟ್ನು ಗವರ್ಮೆಂಟ್, ಮತ್ತು ಅದ್ರದ್ದು ಏನು ರಿಸಲ್ಟ್ಸ್ ಬರ್ತಾವ, whatever profits is happening, that also will go to the government only completely. Okay, whereas when it comes to private sector, it is owned, managed and governed by the common people, and whatever results are happening in that, some part will be paid to the government in the form of taxes, only some part. ಎಷ್ಟು ಅವ್ರಿಗೆ ಆಗ್ತೈತಿ ಕೊಡುವುದು, ಆದ್ರೆ ಗವರ್ಮೆಂಟ್ ಪ್ರಕಾರ ಏನು ಹೇಳಿರ್ತಾರೆ ನಾರ್ಮ್ಸ್, ಟ್ಯಾಕ್ಸ್ ಬ್ರಾಕೆಟ್, ಮತ್ತು ಅವ್ರದ್ದೇನು ಪ್ರಾಫಿಟ್ಸ್ ಅಂಡ್ ಟರ್ನ್ ಓವರ್ಸ್ ಇರ್ತಾವೆ, ಅದ್ರ ಮೇಲೆ ಏನು ಎಷ್ಟು ಅಮೌಂಟ್ ಬಂದಿರ್ತೈತಿ ಅಷ್ಟು ಅವರಿಗೆ ಕೊಡಬೇಕಾಗುತ್ತೆ, ಕರೆಕ್ಟ್? ಸೊ ದೇರ್ ಫೋರ್ ಪ್ರೈವೇಟ್ ಸೆಕ್ಟರ್ ಈಸ್ ಅ ಕಂಪ್ಲೀಟ್ ಡಿಫರೆಂಟ್ ಸಿನಾರಿಯೋ ಅಂಡ್ ಪಬ್ಲಿಕ್ ಸೆಕ್ಟರ್ ಈಸ್ ಅ ಕಂಪ್ಲೀಟ್ ಡಿಫರೆಂಟ್ ಸಿನಾರಿಯೋ. ಈಗ ನಿಮಗೆ ಪ್ರಶ್ನೆ ಬರಬೇಕು, ದಟ್ ಗವರ್ಮೆಂಟ್ ಯಾಕೆ ಬಿಸ್ನೆಸ್ ಆಕ್ಟಿವಿಟೀಸ್ ಮಾಡ್ತೈತಿ, ಅಥವಾ ಮೊದಲನೇದು ಗವರ್ಮೆಂಟ್ ಬಿಸ್ನೆಸ್ ಆಕ್ಟಿವಿಟಿ ಮಾಡ್ತೈತಿ? ಎಸ್, ಗವರ್ಮೆಂಟ್ ಬಿಸ್ನೆಸ್ ಆಕ್ಟಿವಿಟಿ ಮಾಡ್ತೈತಿ ಎರಡು ಉದ್ದೇಶದಿಂದ. ಒಂದು, ಎಲ್ಲ ಹಂತದ ಏನು ವ್ಯಕ್ತಿಗಳು ಅದಾವ. ಯಾಕಂದ್ರೆ ನೋಡ್ರಿ, ಯಾವಾಗ ಪ್ರೈವೇಟ್ ಸೆಕ್ಟರ್ ಬಗ್ಗೆ ಮಾತಾಡ್ತೀವಿ, ವೆನ್ ವಿ ಸ್ಪೀಕ್ ಅಬೌಟ್ ಪ್ರೈವೇಟ್ ಸೆಕ್ಟರ್, ಇಟ್ಸ್ ಮೇಜರ್ ಆಬ್ಜೆಕ್ಟಿವ್ ಈಸ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್. ದಟ್ ಈಸ್ ನಾಟ್ ದ ಕೇಸ್ ವಿತ್ ಪಬ್ಲಿಕ್ ಸೆಕ್ಟರ್. So it becomes the moral duty of the government to provide the services to the last man into the society, to the last man who is standing into the line. ಅಂದ್ರೆ ಪ್ರತಿಯೊಬ್ಬರಿಗೆ ಎಲ್ಲ ರೀತಿಯಿಂದ ಸೇವೆ ಸೌಲಭ್ಯಗಳು ಸಿಗಲೇಬೇಕು ಅಂತ ಎಲ್ಲ ಗವರ್ಮೆಂಟ್ ಏನು ಇರ್ತೈತಿ, ಕರ್ತವ್ಯ ಇರ್ತೈತಿ. And that's why government engages itself into various business activities by forming that kind of businesses. Okay, so who will form? The ministries will form. See, if you have understood politics properly, the government properly, ಅದರ ಸಲುವಾಗಿ ನಿಮಗೆ ಭಾಳ ಡೆಪ್ತ್ ನಾಲೆಜ್ ಬೇಕಾಗಿಲ್ಲ. ನೀವು ಆಲ್ರೆಡಿ ಸೋಷಿಯಲ್ ಸೈನ್ಸ್ ನಲ್ಲಿ, ಹೈಸ್ಕೂಲ್ ನಲ್ಲಿ ಎಲ್ಲ ಕಲಿತು ಬಂದಿರಿ. ಯು ಹ್ಯಾವ್ ಲರ್ನ್ಡ್ that what is the central government, what is the state government, then who is the head, and what are the other ministries that are formed. But when we speak about commerce,
this knowledge becomes yet more important because business cannot survive without these kind of institutes. Okay, directly indirectly it has an impact. So let us focus on today's class. ಇವತ್ತಿನ ಕ್ಲಾಸ್ ದಲ್ಲಿ ನಾವು ಏನು ಕಲಿಯೋದು ನೋಡ್ರಿ, ಅಂಡರ್ಟೇಕಿಂಗ್ಸ್ ಅಂದ್ರೆ ಏನು. What do you mean by undertakings? What are the kinds of businesses which are under this heading? Okay, always remember it is a public sector. It means what? Run, owned and managed by the government. Okay, so start ಮಾಡ್ಬಿಡೋಣ ನೋಡ್ರಿ. Undertaking, ಅದಕ್ಕಿಂತ ಮೊದಲು before understanding that, let us understand little bit in brief what is a public enterprise. A public enterprise, see what I am telling you right now about a public enterprise. ಒಂದು ಸಾರ್ವಜನಿಕ ಉದ್ದಿಮೆ ಅಂದ್ರೆ ಏನು ಮೊದಲು ಅದನ್ನ ತಿಳ್ಕೊಳ್ಳೋಣ. ಅದನ್ನ ತಿಳಿದ ನಂತರ ಅದ್ರಾಗ ಯಾವ್ಯಾವ ಪ್ರಕಾರಗಳು ಅದಾವ ಅದನ್ನ ತಿಳ್ಕೊಳ್ಳೋಣ, ಆಮೇಲೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಗೆ ತಿಳ್ಕೊಳ್ಳೋಣ. ಓಕೆ, so see here now onwards the classes will become little bit lengthy because we need to cover the syllabus, that's all. Okay, a public enterprise may take any particular form of organization depending upon the nature of its operations. What it means, ಯಾವುದೇ ಒಂದು ಗವರ್ಮೆಂಟ್ ಆರ್ಗನೈಸೇಷನ್ ಇದ ಬಿಸ್ನೆಸ್ ಮಾಡಬೇಕು ಅದನ್ನ ಮಾಡ್ಬೇಕಂತಿಲ್ಲ. ಯಾವ್ದ್ರದ್ದು ಅವಶ್ಯಕತೆ ಐತಿ ಮತ್ತು ಯಾವ್ದ್ರದ್ದು ಮಾಡೋ ಸಲುವಾಗಿ ಅವ್ರ ಕಡೆ ಟೆಕ್ನಾಲಜಿ ಐತಿ, ಜ್ಞಾನ ಐತಿ, ಸ್ಕಿಲ್ ಸೆಟ್ ಐತಿ, ಅದು ಎಲ್ಲಾನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅ ಬಿಸ್ನೆಸ್ ಕ್ಯಾನ್ ಎಂಟರ್ ಇನ್ ಟು ಅ ಮ್ಯಾನುಫ್ಯಾಕ್ಚರಿಂಗ್ organization, a business can enter into a trading organization, a business can enter into a service industry as well. Okay, so ಯಾವ ಆಧಾರ ಮೇಲೆ ಗವರ್ಮೆಂಟ್ ಈ ಡಿಸಿಷನ್ ಗಳನ್ನು ತಗೋತಾರೋ, it takes this decision upon the nature of its operations and their relationship with the government. The suitability of a particular form of organization would depend upon its requirements. ಅದರ ಅವಶ್ಯಕತೆ ಎಷ್ಟೈತಿ. Okay, ಈ ಉದಾಹರಣೆಗಾಗಿ see, in the earlier time there was a need to send the messages or information quickly. ಅದಕ್ಕಾಗಿ ಟೆಲಿಗ್ರಾಮ್ಸ್ ಬಂತು. ಓಕೆ, ಪೋಸ್ಟ್ ಅಂತೂ ಇರ್ತಾ ಇತ್ತು, ಎಲ್ಲಿ ನಾವು ಲೆಟರ್ಸ್ ಆಯ್ತು ಅದನ್ನ ಕಳಿಸ್ತಿದ್ವಿ. ಬಟ್ ಲೆಟರ್ಸ್ ಯೂಸ್ ಟು ಟೇಕ್ ಇಟ್ ಓನ್ ಟೈಮ್, 5 ದಿನ 6 ದಿನ 4 ದಿನ ತಗೋತಿದ್ರು. ಬಟ್ ಎಮರ್ಜೆನ್ಸಿ ಮೆಸೇಜಸ್ ಕಳಿಸೋದಿತ್ತಂದ್ರೆ ಟೆಲಿಗ್ರಾಮ್ ಬಂತು. ಸೊ ಅದು ಯಾವ ಆಧಾರ ಮೇಲೆ ಡಿಸೈಡ್ ಆಗಿತ್ತು, ಡಿಪೆಂಡಿಂಗ್ ಅಪಾನ್ ಇಟ್ಸ್ ರಿಕ್ವೈರ್ಮೆಂಟ್ಸ್. ಈಗಿನ ಕಾಲದಲ್ಲಿ ಟೆಲಿಗ್ರಾಮ್ ನಡೀತೈತಿ ಇಲ್ಲ, ಯಾಕಂದ್ರೆ ಅದಕ್ಕಿಂತ ಫಾಸ್ಟ್ ಅಂತೂ ಈಗ ನಮಗೆ ಮೆಸೇಜಸ್ ಮತ್ತು ಮೊಬೈಲ್ ಫೋನ್ಸ್ ಮುಟ್ತಾವ. ಸೊ ಹಾಗಾಗಿ ನೀವು ನೋಡ್ರಿ ಟೆಲಿಗ್ರಾಮ್ ಡಿಪಾರ್ಟ್ಮೆಂಟ್ ಅನ್ನ ಬಂದ್ ಆಗಿಬಿಟ್ಟಿದೆ. ದೇ ಹ್ಯಾವ್ ಕ್ಲೋಸ್ಡ್, ಅವರ್ ಗವರ್ಮೆಂಟ್ ಹ್ಯಾಸ್ ಕ್ಲೋಸ್ಡ್ ದಟ್ ಒನ್ ಡಿಪಾರ್ಟ್ಮೆಂಟ್. ಓಕೆ, at the same time, in accordance with the general principles, any organization in the public sector would ensure organizational performance, productivity and quality standards. Okay, so one organization ada ಏನು ಪರ್ಫಾರ್ಮೆನ್ಸ್ ಐತಿ ಅದನ್ನ ನಾವು ನೋಡ್ತಾರೋ, ಅದರದ್ದು ಏನು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಐತಿ ಅದನ್ನು ನೋಡ್ತಾರೆ. ಸೊ ಪಾಯಿಂಟ್ ಏನಿದೆ, ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಹಿಯರ್, ಐ ಆಮ್ ಟ್ರೈಂಗ್ ಟು ಸೇ ಹಿಯರ್ ಈಸ್ ಅ ಪಬ್ಲಿಕ್ ಎಂಟರ್ಪ್ರೈಸ್ ಕ್ಯಾನ್ ಬಿ ಸ್ಟಾರ್ಟೆಡ್ ಎನಿವೇರ್ depending upon its requirements, depending upon its relationship with the government, depending upon its requirements, depending upon the general principles, and if it is able to give that quality standards, then only. Okay, so ಸಾರ್ವಜನಿಕ ಉದ್ದಿಮೆಯು ತನ್ನ ಕಾರ್ಯಚಟುವಟಿಕೆಗಳ ಸ್ವರೂಪ ಮತ್ತು ಸರ್ಕಾರದೊಂದಿಗಿನ ಅದರ ಸಂಬಂಧವನ್ನಾಧರಿಸಿ ಸಂಘಟನೆಯ ಯಾವುದೇ ನಿರ್ದಿಷ್ಟ ಪ್ರಕಾರವನ್ನು ಪಡೆದುಕೊಳ್ಳಬಹುದು. ನಿರ್ದಿಷ್ಟ ಪ್ರಕಾರದ ಸಂಘಟನೆಯ ಸೂಕ್ತತೆಯು ಅದರ ಅವಶ್ಯಕತೆಗಳನ್ನು ಅವಲಂಬಿಸಿದೆ. ಅಲ್ಲದೆ ಸಾರ್ವಜನಿಕ ರಂಗದ ಯಾವುದೇ ಸಂಘಟನೆಯು ಸಾಮಾನ್ಯ ತತ್ವಗಳಿಗೆ ಅನುಗುಣವಾಗಿ ಸಂಘಟನಾತ್ಮಕ ನಿರ್ವಹಣೆ, ಉತ್ಪಾದಕತೆ ಮತ್ತು ಗುಣಮಟ್ಟದ ದೃಷ್ಟಿಗಳನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಓಕೆ, ಸೊ ಯಾವಾಗ ನೀವು ಒಂದು ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡಾಕತ್ತೀರಿ, ಡಿಸಿಷನ್ ತಗೊಳಕತ್ತೀರಿ ಅಂದ್ರೆ ಕಂಪಲ್ಸರಿ ಯು ಶುಡ್ ಲಿವ್ ಅಪ್ ಟು ದ್ಯಾಟ್ ಎಕ್ಸ್ಪೆಕ್ಟೇಷನ್ಸ್ ವೇರ್ ಯು ಹ್ಯಾವ್ ಟು ಪ್ರೊವೈಡ್ ದ ಕ್ವಾಲಿಟಿ ಅಂಡ್ ಸರ್ವಿಸ್ ಬೋತ್. ಓಕೆ, so the forms of business, the forms of organization which a public enterprise may take. Okay, so these are the sectors where the public enterprise can enter, where the government can enter. Okay, so ಸಾರ್ವಜನಿಕ ಉದ್ದಿಮೆಯನ್ನು ಸಂಘಟಿಸಬಹುದಾದ ಪ್ರಕಾರಗಳು ಈ ಕೆಳದಂತಿವೆ. ವಿಚ್ ಆರ್ ದೋಸ್? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಇಲಾಖಾ ಉದ್ದಿಮೆಗಳು,
ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್, ಶಾಸನಬದ್ಧ ಅಥವಾ ಸಾರ್ವಜನಿಕ ನಿಗಮ, ಗವರ್ಮೆಂಟ್ ಕಂಪನಿ, ಸರ್ಕಾರಿ ಕಂಪನಿಗಳು. ಸಿ, according to me, if you understand these chapters properly, each point has job opportunity. Okay, so understand it very very carefully and plan and prepare for that. See, ಇದನ್ನ ಮೊದಲು ಹೇಳಿ ಮತ್ತೊಮ್ಮೆ ಹೇಳಕತ್ತೀನಿ. ಲೈಫ್ ಇಸ್ ಓನ್ಲಿ ಅಬೌಟ್ 60 years. In that 60 years, roughly you are spending 25 years for your education only. These days education requirement has become too big. Okay, so out of 60, 25 you are spending for just getting the knowledge. ಈಗ ತಿಳ್ಕೊರಿ, ಆ 25 ವರ್ಷ ಆದ್ರೂ ನೀವು ಸರಿಯಾಗಿ ನಾಲೆಜ್ ತಗೋಲಿಲ್ಲ ಅಂದ್ರೆ ಮುಂದಿನ 45 ವರ್ಷ ನಿಮ್ಮ ಸಲುವಾಗಿ ಭಾಳ ಕಠಿಣ ಆಗಿಬಿಡ್ತು. ಸೊ ಇಟ್ಸ್ ಅಡ್ವೈಸ್ಡ್ ದಟ್ ನಿಮ್ಮ ಕಡೆ ಏನು ಟೈಮ್ ಐತಿ, ಸಮಯ ಐತಿ, ಪ್ಲೀಸ್ ಇದ್ರ ಸದುಪಯೋಗ ಮಾಡ್ರಿ, ಅಭ್ಯಾಸ ಮಾಡ್ರಿ, ಬುದ್ಧಿವಂತ ಆಗ್ರಿ, ಮತ್ತು ನಿಮ್ಮ ಸಲುವಾಗಿ ಒಂದು ಚಲೋ ಭವಿಷ್ಯವನ್ನು ಮಾಡ್ಬೋದು. ಓಕೆ, ಸೊ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂದ್ರೆ ಏನು? We are going to focus on that. First I will explain it in English and later on I will tell it into Kannada. The enterprises are established as departments of the ministry. Please underline the word departments of the ministry. See, there are various ministries functioning into any nation. Okay, like there will be health ministry, there will be commerce ministry, there will be corporate ministry, there are communication ministry, there are textile ministry. Okay, there are many education ministers are there, unlimited ministry you will see. So these ministries, okay, I am not telling minister, I am telling ministry. Ministry means the office of that ministry. ಯಾವಾಗ ನಾವು ಒಂದು ಮಿನಿಸ್ಟ್ರಿ ಅಂತ ಹೇಳ್ತೀವಿ ಅದ್ರಾಗ ಬರೀ ಮಿನಿಸ್ಟರ್ ಇರಂಗಿಲ್ಲ, a whole set of people will be there. Okay, and intelligent, knowledgeable people will be there. IAS officers, retired ex-servicemen into various segments, retired Supreme Court judges will be there. ಯಾವ ಫೀಲ್ಡ್ದಾಗ ಅವಶ್ಯಕತೆ ಐತಿ ಅಂತ ನಾಲೆಜಬಲ್ ಇಂಟೆಲಿಜೆಂಟ್ ಪೀಪಲ್ ಅಲ್ಲಿ ಇರ್ತಾರೆ. ಸೊ ದೀಸ್ ಎಂಟರ್ಪ್ರೈಸಸ್ ಏನು ನಾವು ಪಬ್ಲಿಕ್ ಕಂಪನೀಸ್ ಅಥವಾ ಪಬ್ಲಿಕ್ ಸೆಕ್ಟರ್ಸ್ ಬಗ್ಗೆ ಮಾತಾಡಕತ್ತೀವಿ, ಆಫ್ ವಾಟ್ ವಿ ಆರ್ ಸ್ಪೀಕಿಂಗ್, ದೇ ಆರ್ ಎಸ್ಟಾಬ್ಲಿಷ್ಡ್ ಆಸ್ ಡಿಪಾರ್ಟ್ಮೆಂಟ್ಸ್ of the ministry and are considered part or an extension of the ministry itself. Okay, it is considered as a part or extension of the government itself, and that's why the job that you get there is called as a government job. Understanding? ಅಲ್ಲಿ ಒಂದು ಸಾಧಾರಣ ಪ್ಯೂನ್ ನೌಕರಿ ಮಾಡಿದ್ರು ಅದು ಗವರ್ಮೆಂಟ್ ಜಾಬ್ ಅನ್ನ, ಮತ್ತೊಂದು IAS ಆಫೀಸರ್ ಆಗಿ ಅಲ್ಲಿ ಸರ್ವಿಸ್ ಕೊಡಕತ್ತೀರಂದ್ರೂ ಅದು ಗವರ್ಮೆಂಟ್ ಜಾಬ್ ಅನ್ನ, ಬಿಕಾಸ್ ಯು ಆರ್ ಸರ್ವಿಂಗ್ ಟು ದ ಗವರ್ಮೆಂಟ್, ಯು ಆರ್ ಗೆಟಿಂಗ್ ಅ ಜಾಬ್ ಇನ್ ಟು ದ ಗವರ್ಮೆಂಟ್ ಸೆಕ್ಟರ್. Okay, understanding it? They have not been constituted as autonomous or independent institutions and as such are not independent legal entities. See, you are learning accountancy also. So accountancy ದಲ್ಲಿ ನಿಮಗೆ ಏನು ಹೇಳ್ತಾರೆ, ಯಾವಾಗ ಒಂದು ಬಿಸ್ನೆಸ್ ಸ್ಥಾಪನೆ ಆಗ್ತೈತಿ ಅದರದ್ದು ಒಂದು ಇಂಡಿವಿಜುವಲ್ ಲೀಗಲ್ ಎಂಟಿಟಿ ಇರ್ತೈತಿ, ಅದರದಾದಂಥ ಒಂದು ಹೆಸರು ಇರ್ತೈತಿ, ಮತ್ತು ಆ ಹೆಸರ ಮೇಲೆ ಅವ್ರು ಏನು ಮಾಡ್ಬೋದು, ಆಸ್ತಿ ಗಳಿಸ್ಬೋದು, ಯಾರ ಮೇಲೆ ಕೇಸ್ ಹಾಕೋದಿತ್ತಂದ್ರೆ ಮಾಡ್ಬೋದು, ಆ ರೀತಿಯಿಂದ ಕಾನೂನು ಅವರಿಗೆ ಏನು ಕೊಡೈತಿ, ಸೌಲಭ್ಯ ಕೊಟ್ಟೈತಿ. ಬಟ್ ಕ್ಯಾನ್ ಐ ಸೇ ದ ಸೇಮ್ ಫಾರ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್? ನೋ, because they cannot be constituted as autonomous. What do you mean by autonomous? Autonomous means the one who has complete power or charge to take the decisions of management by themselves. They cannot take any of the decision by themselves. They need to take the decisions in consideration with the government. Okay, or they are not called as independent institutions. Such kind of institutions are not called as independent institutions. Example is given here. See, railways and post and telegraph departments. These are just two examples. Like this, many department undertakings are there. So in railway dawrige ಏನು ಬೇಕಾದ ಡಿಸಿಷನ್ ತಗೋದಿತ್ತಂದ್ರೆ ಅವ್ರ ಮರ್ಜಿ ಪ್ರಕಾರ ತಗೋಬಹುದು? No, because the Indian Railways is a public sector. And therefore, which ministry is related to that? ಈಗ ರೈಲ್ವೆ ಸಲುವಾಗಿ ಯಾವ ಮಿನಿಸ್ಟ್ರಿ ಐತಿ ನೋಡ್ರಿ, ರೈಲ್ವೇಸ್ ಮಿನಿಸ್ಟ್ರಿನ ಐತಿ, ಕಂಪ್ಲೀಟ್ಲಿ ಒಬ್ಬ ರೈಲ್ವೆ ಮಿನಿಸ್ಟರ್ನ ಇರ್ತಾರೆ. ಸೊ ಅವ್ರು ಏನೇ ರೈಲ್ವೆ ಏನು ಡಿಪಾರ್ಟ್ಮೆಂಟ್ ಐತಿ, ಸಿ ದ ವರ್ಡ್ ದಟ್ ಐ ಆಮ್ ಯೂಸಿಂಗ್, ರೈಲ್ವೆ ಡಿಪಾರ್ಟ್ಮೆಂಟ್ ಏನೈತಿ, ವಾಟ್ ಎವರ್ ಡಿಸಿಷನ್ ದೇ ವಾಂಟ್ ಟು ಟೇಕ್, ದೇ ಕ್ಯಾನ್ ಟೇಕ್ ದಟ್ ಡಿಸಿಷನ್ ಓನ್ಲಿ ವಿತ್ ದ ಪರ್ಮಿಷನ್ ಆರ್ ಇನ್ ಡ್ಯೂ ಕನ್ಸಿಡರೇಷನ್ ವಿತ್ ದ ಮಿನಿಸ್ಟ್ರಿ. Because the railway department is not a autonomous body,
neither it is an independent institution. It is an extension or it is a part of the ministry itself. Okay. They act through the officers of the government and its employees are government employees. Grade 1, grade 2, grade 3 officers and position you will have the position over there. Okay. And there will be various officers who will be appointed over there as the heads or in charges. Okay. So whatever decisions are to be taken, they will be taken by the officers of the government and its employees are called as government employees because their salary will be paid by the government. Okay. These undertakings may be under the central or the state government and the rules of central and state government are applicable. Suppose that central government start ಮಾಡಿದ್ರೆ central government ಅಂತ ರೂಲ್ ಬರ್ತಾವ. ಸ್ಟೇಟ್ ಗವರ್ಮೆಂಟ್ ಅವರು ಅವ್ರ ವತಿಯಿಂದ ಅದನ್ನು ಸ್ಟಾರ್ಟ್ ಮಾಡ್ಯಾರ ಅಂದ್ರೆ ಅದರ ಮೇಲೆ ಸ್ಟೇಟ್ ಗವರ್ಮೆಂಟ್ ಅಂತ ರೂಲ್ ಅಪ್ಲೈ ಆಗ್ತದೆ. Okay. Now in India we have this kind of binary governments where a center government is there which is taking the decisions by large. ನೋಡ್ರಿ ಇದೆಲ್ಲ ಸೋಷಿಯಲ್ ಸೈನ್ಸ್ ನಲ್ಲಿ ನೀವು ಡೀಟೇಲ್ ನಲ್ಲಿ ಕಲ್ತೀರಿ. ಕಾಂಕ್ಯೂರೆಂಟ್ ಲಿಸ್ಟ್ ಮತ್ತು ಇಂಥವೆಲ್ಲ ಕಲ್ತೀರಿ. ಎಲ್ಲಿ ಸೆಂಟರ್ ಎಲ್ಲರ ಸಲುವಾಗಿ ಡಿಸಿಷನ್ ತಗೋಬಹುದು ಮತ್ತು ಎಲ್ಲಿ ರಾಜ್ಯ ಅವ್ರವ್ರ ಸಲುವಾಗಿ ಡಿಸಿಷನ್ ತಗೋತಾರೆ. ಇನ್ನು ತನಕ ಕೊರೋನಾ ಸಲುವಾಗಿ ಸೆಂಟರ್ ದಿಂದ ಎಲ್ಲ ಗೈಡ್ಲೈನ್ಸ್ ಬರಾಕತ್ತಾವ ನೋಡ್ರಿ. ಇನ್ನು ಮುಂದೆ ಏನಾಗ್ತೈತಿ ಸ್ಟೇಟ್ ಮೇಲೆ ಬಿಟ್ಬಿಡ್ತಾರ. ವಾಟ್ ಸ್ಟೇಟ್ ಅಕಾರ್ಡಿಂಗ್ ಟು ದೇರ್ ಕಂಡೀಷನ್ ಅವ್ರಿಗೆ ಏನ್ ಚಲೋ ಅನಿಸ್ತೈತಿ ಹೆಂಗ್ ಚಲೋ ಅನಿಸ್ತೈತಿ ಹಂಗ್ ಡಿಸಿಷನ್ ತಗೋತಾರ. ಲಾಕ್ಡೌನ್ ಹಾಕೋದಾಗ್ಲಿ, ಲಿಫ್ಟಿಂಗ್ ಮಾಡೋದಾಗ್ಲಿ, ಕರ್ಫ್ಯೂ ಮಾಡೋದಾಗ್ಲಿ, ಏನೇ ಡಿಸಿಷನ್ ಇರಲಿ. Okay, till now the central government took the decisions. Later on, the respective state governments will take the decision. So point ಏನೈತಂದ್ರೆ basically government will take the decisions, but which undertaking it is, whether it is a central undertaking or a state undertaking, depending upon that particular government will take the decisions for that. Now the examples of these undertakings are railways, post and telegraph department. Okay, I have given you the examples of the central only. Let us understand the same in Kannada language. ಈಗ ಇಲಾಖಾ ಉದ್ದಿಮೆಗಳು ಅಂದರೆ ಏನು ನೋಡ್ರಿ, ಈ ಉದ್ದಿಮೆಗಳನ್ನು ಸಚಿವಾಲಯದ ಇಲಾಖೆಗಳಾಗಿ ಸ್ಥಾಪಿಸಲಾಗುತ್ತದೆ ಮತ್ತು ಅವುಗಳನ್ನು ಸಚಿವಾಲಯದ ಭಾಗ ಅಥವಾ ವಿಸ್ತರಣೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಬರೆದಿದ್ದ ಪ್ರತಿ ಒಂದು ಪಾಯಿಂಟ್ ನೀವು ನಿಮ್ಮ ನೋಟ್ಬುಕ್ ದಾಗ ಬರಿಬೇಕು. ಈಚ್ ಅಂಡ್ ಎವ್ರಿಥಿಂಗ್ should be written into your book. Okay. So what they are trying to say that these kind of institutions, ಇದೇನ್ ಎಂತ ಇನ್ಸ್ಟಿಟ್ಯೂಷನ್ ಇಲ್ಲಿ ಎರಡು ಉದಾಹರಣೆಗಳನ್ನು ಕೊಟ್ಟಾರ ನೋಡ್ರಿ. ರೈಲ್ವೆ ಹಾಗೂ ಅಂಚೆ ಮತ್ತು ತಂತಿ ಇಲಾಖೆಗಳು ಎರಡ ಇಂಥವ್ ರಗಡದ. ಓಕೆ, ಸದ್ಯ ನಾವು ಇವು ಎರಡು ಉದಾಹರಣೆಗಳನ್ನು ತಗೊಂತೀವಿ. ಸೊ ಇಂಥವು ಏನ್ ಇಲಾಖೆಗಳು ಅದ. ಓಕೆ, ಸೊ ಅವಕ್ಕೆ ನಾವು ಏನಂತ ಕರಿತೀವಿ ನೋಡ್ರಿ, ಇವು ಸಚಿವಾಲಯದ ಇಲಾಖೆಗಳು ಇರ್ತಾವ. ಯಾಕಂದ್ರೆ ಸಚಿವಾಲಯದಿಂದನ ಇದ್ರ ಕಾರ್ಯ ನಡೀತೈತಿ. ಅಷ್ಟೇ ಇಲ್ಲ, ಇವು ಮಿನಿಸ್ಟರ್ಸ್ ದಿಂದನ ನಡೆಸಿರ್ತಾರೆ. ಸರ್ಕಾರವು ಈ ಇಲಾಖೆಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ ಮತ್ತು ಇವುಗಳ ಕಾರ್ಯಚಟುವಟಿಕೆಗಳು ಸರ್ಕಾರದ ಕಾರ್ಯನಿರ್ವಹಿಸುತ್ತದೆ ಮತ್ತು ಇವುಗಳ ಕಾರ್ಯಚಟುವಟಿಕೆಗಳು ಸರ್ಕಾರದ ನಿರ್ವಹಣೆಯ ಅವಿಭಾಜ್ಯ ಅಂಗವಾಗಿದೆ. ಓಕೆ, ಸೊ ಅದಕ್ಕಾಗಿ ನೋಡ್ರಿ, ಇದು ಸರ್ಕಾರದನ ಒಂದು ಅಂಡರ್ಟೇಕಿಂಗ್ ಇರುವುದರಿಂದ, ಸರ್ಕಾರದನ ಒಂದು ಕೆಲಸ ಇರುವುದರಿಂದ ಇದನ್ನ ಸರ್ಕಾರದಿಂದನ ಎಲ್ಲ ನಿರ್ಣಯಗಳು ತಗೋತಾರ, ಸರ್ಕಾರದಿಂದನ ಎಲ್ಲ ನಿರ್ವಹಣೆಗಳು ಆಗ್ತೈತಿ, ಸರ್ಕಾರದಿಂದನ ಇದಕ್ಕೆಲ್ಲ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆಗ್ತೈತಿ. ಇವುಗಳನ್ನು ಸ್ವತಃ ಸ್ವಯುತ ಸಂಸ್ಥೆಯಾಗಿ ಅಥವಾ ಸ್ವತಂತ್ರ ಸಂಸ್ಥೆಯಾಗಿ ಸ್ಥಾಪಿಸುವುದಿಲ್ಲವಾದುದರಿಂದ ಇವುಗಳಿಗೆ ಪ್ರತ್ಯೇಕವಾದ ಕಾಯ್ದೆಬದ್ಧ ಅಸ್ತಿತ್ವ ಇರುವುದಿಲ್ಲ. ಓಕೆ, ನಾವು ಬಿಸ್ನೆಸ್ ದಲ್ಲಿ ಮತ್ತು ಅಕೌಂಟೆನ್ಸಿದಲ್ಲಿ ಇದನ್ನು ತಿಳ್ಕೊಂಡಿವಿ. ದಟ್ ಕೆಲವೊಂದು ಬಿಸ್ನೆಸ್ ಏನದಾವು ಸೆಪರೇಟ್ ಲೀಗಲ್ ಐಡೆಂಟಿಟಿ ಇರ್ತೈತಿ. ಓಕೆ, ಅವ್ರದಾದಂತ ಒಂದು ಹೆಸರು ಇರ್ತೈತಿ. ಮತ್ತು ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಫಾರ್ಮೇಶನ್ ದಾಗನ ಇದನ್ನೆಲ್ಲ ತಿಳ್ಕೊಂಡಿವಿ. ಅವ್ರ ಹೆಸರ ಮೇಲೆ, ಕಂಪನಿ ಹೆಸರ ಮೇಲೆ ಆಸ್ತಿಗಳನ್ನು ಗಳಿಸಬಹುದು, ಕೇಸ್ಗಳನ್ನು ಹಾಕಬಹುದು. ಬಟ್ ಇದ ಸೇಮ್ ಟು ಸೇಮ್ ಮಾತ್ರ ನಾ ಈ ಇಲಾಖೆಗಳ ಸಲುವಾಗಿ ಹೇಳಕ್ಕಾಗ್ತೈತಿ? ನೋ, ವಿ ಕೆನಾಟ್ ಸೇ ದ ಸೇಮ್ ಫಾರ್ ದೀಸ್ ಡಿಪಾರ್ಟ್ಮೆಂಟ್ಸ್. ವೈ ಇಸ್ ಇಟ್ ಸೋ? ಬಿಕಾಸ್ ಇದು ಏನೈತಿ, ಒಂದು ಸರ್ಕಾರದನ ಸಚಿವಾಲಯದನ ಏನೈತಿ, ಒಂದು ಎಕ್ಸ್ಟೆನ್ಷನ್ ಐತಿ, ಅವರ ನಡೆಸಿರುವಂತ ಒಂದು ಕಾರ್ಯ ಐತಿ. ಓಕೆ, ಅವು ಸರ್ಕಾರದ ಅಧಿಕಾರಿಗಳ ಮೂಲಕ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳ ನೌಕರರು ಸರ್ಕಾರಿ ನೌಕರರಾಗುತ್ತಾರೆ. ಈ ಉದ್ದಿಮೆಗಳು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಅಧೀನದಲ್ಲಿ
ನೀಡಬಹುದಾದದರಿಂದ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ನಿಯಮಗಳು ಅನ್ವಯವಾಗುತ್ತದೆ. ಸರ್ಕಾರದ ಸಂಸ್ಥೆ ಇರುವುದರಿಂದ, ಸರ್ಕಾರದ ಇಲಾಖೆ ಇರುವುದರಿಂದ, ಈಗ ಅದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಬರುವಂತಹ ಒಂದು ಉದಿಮೆ ಇತ್ತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅದ್ರ ಮೇಲೆ ಕಾನೂನು ಕಾಯ್ದೆ ನಡೀತದೆ. ರಾಜ್ಯ ಸರ್ಕಾರನ ಸ್ಥಾಪನೆ ಮಾಡಿರುವಂತಹದ್ದು ಮತ್ತು ನಡೆಸಿರುವಂತಹ ಒಂದು ಉದಿಮೆ ಇತ್ತಂದ್ರೆ ರಾಜ್ಯ ಸರ್ಕಾರದ ನಿಯಮ ಕಾನೂನು ಕಾಯ್ದೆ ನಡೀತದೆ. ಓಕೆ, ಸೊ ವಾಟ್ ಕೈಂಡ್ ಆಫ್ ಆರ್ಗನೈಸೇಷನ್ ಇಟ್ ಈಸ್ ಅಂಡ್ ಹೂ ಹ್ಯಾಸ್ ಫಾರ್ಮ್ಡ್ ಇಟ್? ಸೆಂಟ್ರಲ್ ಗವರ್ಮೆಂಟ್ ಸ್ಥಾಪನೆ ಮಾಡ್ಯಾರ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ದವ್ರು ನೋಡ್ಕೋತಾರೋ, ಸ್ಟೇಟ್ ದವ್ರು ಸ್ಥಾಪನೆ ಮಾಡ್ಯಾರ ಅಂದ್ರೆ ಸ್ಟೇಟ್ ದವ್ರು ನೋಡ್ಕೋತಾರೋ. ಓಕೆ, ರೈಲ್ವೆ ಹಾಗೂ ಅಂಚೆ ಮತ್ತು ತಂತಿ ಇಲಾಖೆಗಳು ಈ ಉದ್ದಿಮೆಗಳ ಉದಾಹರಣೆಗಳಾಗಿವೆ. ಸೊ ತೋರಿಸ್ಬಿಡೋಣ ಉದಾಹರಣೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ನೀವು ನೋಡಬಹುದು. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ದ ಇಂಡಿಯನ್ ರೈಲ್ವೇಸ್ ಈಸ್ ದ ಲಾರ್ಜೆಸ್ಟ್ ರೈಲ್ವೆ in the whole world. At least in Asia it is the largest. Okay, and it is one of the cheapest and best source of transportation in India. Okay, so long routes the journey ಮಾಡೋದಿತ್ತಂದ್ರೆ everybody will prefer the railways. So this is the Indian Railways. Now as I said, ಇದು ಏನೈತಿ ಒಂದು ಗವರ್ಮೆಂಟ್ ಅಂಡರ್ಟೇಕಿಂಗ್ ಐತಿ. Okay, so then ultimately ಇದನ್ನ ಯಾರು ನಡೆಸ್ತಾರೋ? ಗವರ್ಮೆಂಟ್ ನಡೆಸ್ತಾರೋ. ಇದರ ಸಲ ಬೇರೆ ಬೇರೆ ಮಿನಿಸ್ಟ್ರಿ ಇರ್ತಾವ. ಸೊ ರೈಲ್ವೆ ಸಲುವಾಗಿ ಒಂದು ಮಿನಿಸ್ಟ್ರಿ ಐತಿ. ಅಂಡ್ ಹೂ ಇಸ್ ದ ಮಿನಿಸ್ಟರ್? ದ ರೈಲ್ವೆ ಮಿನಿಸ್ಟರ್ ಈಸ್ ಪಿಯೂಷ್ ಗೋಯಲ್. ಓಕೆ, ಸೊ ಕೈಂಡ್ಲಿ ರಿಮೆಂಬರ್ ಹೂ ಇಸ್ ದ ಮಿನಿಸ್ಟರ್. ದಿಸ್ ಇಸ್ ಅ ಜನರಲ್ ನಾಲೆಜ್ ಥಿಂಗ್. ಇಫ್ ಯು ವಾಂಟ್ ಯು ಕ್ಯಾನ್ ರಿಮೆಂಬರ್. ಓಕೆ, ಇನ್ ದ ಸೇಮ್ ವೇ Indian Postal Services. Okay, this is also one of the finest established communication system in developing country like India. ಓಕೆ, ಈಗಿನ ಕಾಲದಲ್ಲಿ ಎಲ್ಲಿ ಮೊಬೈಲ್ ನೆಟ್ವರ್ಕ್ ಮುಟ್ಟಾಗಿಲ್ಲ, ಬಟ್ ಪೋಸ್ಟಲ್ ಆಫೀಸಸ್ ಸೇವೆ ಅಲ್ಲಿ ತನಕ ಮುಟ್ತಾವ್. ಸೊ ದಟ್ ಈಸ್ ದ ಅಚೀವ್ಮೆಂಟ್ ಆಫ್ ಅ ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ. ಸೊ ದಿಸ್ ಈಸ್ ಆಲ್ಸೋ ಇಂಡಿಯನ್ ಪೋಸ್ಟ್ ಏನೈತಿ. ದಿಸ್ ಈಸ್ ಆಲ್ಸೋ ರನ್ ಅಂಡ್ ಮ್ಯಾನೇಜ್ ಬೈ ದ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ದೆನ್ ದ ಅಲ್ಟಿಮೇಟ್ ಕ್ವಶನ್ ವಿಲ್ ಕಮ್, ಹೂ ಇಸ್ ದ ಮಿನಿಸ್ಟರ್? So the Minister of Communications and Information is Ravi Shankar Prasad. Okay, both are the central ministers because these both the departmental undertakings are run, owned and managed by the central government. Okay, ಇದರ ಕೇರ್ ಯಾರು ತಗೋತಾರೋ? ಸೆಂಟ್ರಲ್ ಗವರ್ಮೆಂಟ್ ಅನ್ನ ತಗೋತೈತಿ. ಮೊದಲಂತೂ ನೋಡ್ರಿ ರೈಲ್ವೆ ಬಜೆಟ್ ಅನ್ನು ಸಪರೇಟ್ ಆಗಿ ಬರ್ತಿತ್ತು. ಇಟ್ ವಾಸ್ ಸಚ್ ಹ್ಯೂಜ್. But now the railway budget and the common budget has been clubbed together and one budget only is coming. ಅದರ್ವೈಸ್ ಇದಕ್ಕಿಂತ ಮೊದಲು ಹೆಂಗಿತ್ತು? ರೈಲ್ವೆ ಬಜೆಟ್ ಮೊದಲು ಬರ್ತಿತ್ತು, ಆಮೇಲೆ ಕಾಮನ್ ಬಜೆಟ್ ಬರ್ತಿತ್ತು. ನೌ ಇಟ್ ಹ್ಯಾಸ್ ಬಿನ್ ಕ್ಲಬ್ ಅಂಡ್ ಹ್ಯಾಸ್ ಮೇಡ್ ಒನ್ ಓನ್ಲಿ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನೋಡ್ರಿ, ನಾನು ನಿಮಗೆ ಗವರ್ಮೆಂಟ್ ಜಾಬ್ ಬೇಕಾಗಿತ್ತಂದ್ರೆ ಇಲ್ಲಿ ನೀವು ರೈಲ್ವೇಸ್ ನಲ್ಲಿ ಕೆಲಸ ಮಾಡಕತ್ತೀರಿ ಅಥವಾ ಪೋಸ್ಟ್ ದಲ್ಲಿ ಕೆಲಸ ಮಾಡಕತ್ತೀರಿ ಅಥವಾ ಇಂಥ ಯಾವುದೇ ಅಂಡರ್ಟೇಕಿಂಗ್ ದಲ್ಲಿ ಕೆಲಸ ಮಾಡಕತ್ತೀರಿ ಅಂದ್ರೆ ನೀವು ಏನಾಗ್ಬಿಡ್ತೀರಿ? ಗವರ್ಮೆಂಟ್ ಎಂಪ್ಲಾಯಿ ಆಗಿಬಿಡ್ತೀರಿ. ಯಾಕೆ ಗವರ್ಮೆಂಟ್ ಎಂಪ್ಲಾಯಿ ಅಂತ ನಿಮಗೆ ಹೆಸರು ಬರ್ತೈತಿ? ಬಿಕಾಸ್ ದೀಸ್ ಆರ್ಗನೈಸೇಷನ್ಸ್ ಆರ್ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ಸ್ ವಿಚ್ ಆರ್ ರನ್, ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ದ ಗವರ್ಮೆಂಟ್. ಮತ್ತು ಇವು ಎರಡು ಬಹಳ ಇಂಪಾರ್ಟೆಂಟ್ ಅದಾವ ನೋಡ್ರಿ. ಯಾಕಂದ್ರೆ ಇದ್ರೊಳಗ ಇನ್ನೂ ತನಕ 100% ಸ್ಟೇಕ್ ಕಂಪ್ಲೀಟ್ಲಿ ಗವರ್ಮೆಂಟ್ ಐತಿ. ಅಂದ್ರೆ 100% ಓನರ್ಶಿಪ್ ರೈಟ್ಸ್ ಯಾರ ಕಡೆ ಅದಾವ? ಟಿಲ್ ನೌ ಇಟ್ ಈಸ್ ವಿತ್ ದ ಗವರ್ಮೆಂಟ್ ಓನ್ಲಿ. But we don't know in the near future what will happen. If the government plans to dilute its stakes, then in the private sector nu enter agbodu. But till now it is a completely public sector where it is fully, wholly owned by the government, managed by the government, and right now who is taking care? The central government is taking care of these two organizations or undertakings. Okay. Now what are the features? Okay, see, with this one point you should be able to understand that okay, I have a job opportunity in these fields also. So ಯಾವಾಗ ನಾವು ರೈಲ್ವೆ ನಿಮಗೆ ತೋರಿಸ್ತೀವಿ ಅಂದ್ರೆ ನೀವು ಏನಲ್ಲಿ ರೈಲ್ವೆದಲ್ಲಿ ಹೋಗಿ ರೈಲ್ವೆ ಡ್ರೈವರ್ ಅನ್ನ ಆಗಬೇಕು, ಅದ ಒಂದು ಜಾಬ್ ಇರ್ತೈತಿ. ನೋ, ದೇರ್ ಆರ್ ಅನ್ಲಿಮಿಟೆಡ್ ಜಾಬ್ಸ್. ಬಟ್ ಎಸ್, ಅದರದ್ದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ತೈತಿ. ಓಕೆ, ಸೊ ಅದರದ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ ರೀತಿ ನೀವು ಬ್ಯಾಂಕ್ನಲ್ಲಿ ಜಾಬ್ ಸಿಗಬೇಕಾದ್ರೆ ಬ್ಯಾಂಕಿಂಗ್ ಅಲ್ಲಿ ಜಾಬ್ ಕೊಡ್ಬೇಕಾಗ್ತೈತಿ. ರೈಲ್ವೇಸ್ ನಲ್ಲಿನೂ ನಿಮಗೆ ಜಾಬ್ ಬೇಕಾಗಿತ್ತು. ಅದ್ರೊಳಗೂ ಹಂತಗಳು ಇರ್ತಾವ ನೋಡ್ರಿ. ಅಕೌಂಟೆಂಟ್ ಪೋಸ್ಟ್ನು ಇರ್ತಾವ, ಮ್ಯಾನೇಜರ್ ಪೋಸ್ಟ್ನು ಇರ್ತಾವ. ವೇರಿಯಸ್ ಪೊಸಿಷನ್ಸ್ ವಿಲ್ ಬಿ ದೇರ್. So then you need to give the exam for the railways. Okay, in the same way goes for the other sectors also. Insurance ಐತಿ, ಆಮೇಲೆ postal ಐತಿ, many other segments are there
ವೇರ್ ಯು ಕ್ಯಾನ್ ಅಪ್ಲೈ ಫಾರ್ ದ ಗವರ್ಮೆಂಟ್ ಜಾಬ್. ಓಕೆ, ಬರೇ ಪೊಲೀಸ್ ಆಯ್ತು ಅಥವಾ ಬರೇ ಟೀಚರ್ ಜಾಬ್ ಆಯ್ತು ಇವು ಇಷ್ಟೇ ಇಲ್ಲ, ದೇರ್ ಆರ್ ಮೆನಿ. ಸರ್ಚ್ ಮಾಡ್ರಿ, ಡೌನ್ಲೋಡ್ ಮಾಡ್ರಿ, ಸಿಲೆಬಸ್ ಏನೈತಿ ಈಗಿಂದನ ಸ್ಟಡಿ ಮಾಡ್ರಿ. PUC ಫಸ್ಟ್ ಇಯರ್ ದಾಗ ಅದೀರಿ, ಬಟ್ ಯು ಕ್ಯಾನ್ ಪ್ಲಾನ್ ಫ್ರಮ್ ನೌ ಇಟ್ ಸೆಲ್ಫ್. ಓಕೆ, ಈಗ ನಾವು ಏನ್ ತಗೋನು, ಈ ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ಸ್ ಅದ ಲಕ್ಷಣಗಳು ಏನದ, ವಾಟ್ ಆರ್ ದ ಫೀಚರ್ಸ್ ಆಫ್ ದೀಸ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. The funding of these enterprises comes directly from the government. ನಾ ಈಗ ತಾನೇ ನಿಮಗೆ ಹೇಳಿ, ಮೊದಲು ರೈಲ್ವೆ ಬಜೆಟ್ ಅನ್ನು ಸಪರೇಟ್ ಆಗಿ ಬರ್ತಿತ್ತು. ಸೊ ಬಜೆಟ್ ಮೀನ್ಸ್ ವಾಟ್? ಓಕೆ, ಬಜೆಟ್ ಮೀನ್ಸ್ ದ ಮನಿ ವಿಚ್ ಇಸ್ ಅಲೋಕೇಟೆಡ್ ಬೈ ದ ಗವರ್ಮೆಂಟ್ ಟು ದಟ್ ಪರ್ಟಿಕ್ಯುಲರ್ ಫೀಲ್ಡ್. That much they need to spend for the improvement of that particular services. Okay, so who will fund for all these things? The government will fund. ಹೆಂಗ್ ಫಂಡ್ ಮಾಡ್ತಾ ಐತಿ? ಅಫ್ ಕೋರ್ಸ್ ಎರಡು ದಾರಿ ಅದಾವು. ಒನ್ ಇಸ್ ದ ಟ್ಯಾಕ್ಸ್ ಕಲೆಕ್ಷನ್, ಸೆಕೆಂಡ್ ದ ಗವರ್ಮೆಂಟ್ ಇಸ್ ಆಲ್ಸೋ ಡೂಯಿಂಗ್ ದ ಬಿಸ್ನೆಸ್. ಓಕೆ, ಸೊ ದ ಫಂಡಿಂಗ್ ಆಫ್ ದೀಸ್ ಎಂಟರ್ಪ್ರೈಸಸ್ ಕಮ್ ಡೈರೆಕ್ಟ್ಲಿ ಫ್ರಮ್ ದ ಗವರ್ಮೆಂಟ್ ಟ್ರೆಜರಿ. ಓಕೆ, ಟ್ರೆಜರಿ ಅಂದ್ರೆ ಖಜಾನೆ. And are an annual appropriation from the budget of the government. The revenue earned by these is also paid into the treasury. ಈಗ ನೋಡ್ರಿ, ರೈಲ್ವೆ ಬಜೆಟ್ ಬರ್ತೈತಂತ ನಾ ನಿಮಗೆ ಹೇಳಿ. ಸೊ ರೈಲ್ವೆ ಸಲುವಾಗಿ ತಿಳ್ಕೊರಿ, ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಅಲಾಟ್ ಆಗ್ಯಾವ. ಸೊ ಆ 2 ಲಕ್ಷ ಕೋಟಿ ರೂಪಾಯಿ ಅವ್ರು ಏನ್ ಮಾಡ್ತಾರು? ಖರ್ಚು ಮಾಡ್ತಾರು. ಖರ್ಚು ಎದಕ್ ಮಾಡ್ತಾರು? ಸರ್ವಿಸಸ್ ಕೊಡಾಕ. ಓಕೆ, ಸೊ ಯಾವಾಗ ಸರ್ವಿಸಸ್ ಕೊಡಾಕತ್ತಾರು, ಟು ಅಂಡ್ ಫ್ರೋ ಬೇರೆ ಬೇರೆ ಕಡೆ ಏನ್ ಕೊಡಾಕತ್ತಾರು, ಅವರು ಬಹಳಷ್ಟು ಸರ್ವಿಸಸ್ ಕೊಡಾಕತ್ತಾರ. ಈಗ ನೋಡ್ರಿ, ಏರ್ಲೈನ್ ಬಹಳ ಹ್ಯೂಜ್ ಡೆವಲಪ್ಮೆಂಟ್ ಆಗಿದೆ. ಮೊದ್ಲ ಬೆಲ್ಗಮ್ ತನಕ ನಮಗ ಏರ್ಲೈನ್ ಸಿಗುದು ಬಹಳ ಕಷ್ಟ ಇರ್ತಿತ್ತು. ಸಮೀಪದಲ್ಲಿ ಹೋಗಬೇಕಾದ್ರೆ ಯು ಹ್ಯಾವ್ ಟು ಗೋ ಟು ಹುಬ್ಳಿ ಆರ್ ನಿಯರೆಸ್ಟ್ ದಿಸ್ ಸೈಡ್ ಹೋಗಬೇಕಾದ್ರೆ ಪುಣೆ ತನಕ ಹೋಗ್ಬೇಕಾಗ್ತಿತ್ತು. ಬಟ್ ನಾವು ಬೆಲ್ಗಮ್ ಬಿಕಮಿಂಗ್ ನಿಯರೆಸ್ಟ್ ಸೆಂಟರ್, ದ ಏರ್ಲೈನ್ ಪ್ಲಸ್ ಬೇರೆ ಬೇರೆ ಡೆಸ್ಟಿನೇಷನ್ಸ್ ತನಕ ಅವ್ರು ಸರ್ವಿಸಸ್ ಕೊಡಾಕತ್ತಾರೆ. ಸೊ ಯಾವಾಗ ನೀವು ಸರ್ವಿಸ್ ಕೊಡ್ತೀರಿ, ಅಲ್ಟಿಮೇಟ್ಲಿ ಪೀಪಲ್ ವಿಲ್ ಯೂಸ್ ಇಟ್. ಅಗೇನ್ ದ ಏರ್ಲೈನ್ ಟಿಕೆಟ್ಸ್ ಆಲ್ಸೋ ಹ್ಯಾವ್ ಗಾನ್ ಡೌನ್. ಓಕೆ, ಸೊ ಹಾಗಾಗಿ ಏನು ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್ ಪೀಪಲ್ ಇರ್ತಾರೋ, ದೇ ಆಪ್ಟ್ ಫಾರ್ ದಟ್ ಕೈಂಡ್ ಆಫ್ ಸರ್ವಿಸಸ್. ಸೊ ಇದರಿಂದ ಏನಾಗ್ತೈತಿ ನೋಡ್ರಿ, ಬಿಸ್ನೆಸ್ ಚಲೋ ಆಗ್ತೈತಿ. ಬಿಸ್ನೆಸ್ ಚಲೋ ಆಯ್ತಂದ್ರೆ ಲಾಭ ಆಗ್ತೈತಿ. ಈಗ ಇದು ಒಂದು ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಇರುವುದರಿಂದ, ಬಿಕಾಸ್ ಇಟ್ ಈಸ್ ಅ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಟ್ ಅಬೌಟ್ ದ ಪ್ರಾಫಿಟ್ ಯು ಶುಡ್ ಆಸ್ಕ್. ಓಕೆ, ಪ್ರೈವೇಟ್ ಇತ್ತಂದ್ರೆ ನಮಗೆ ಗೊತ್ತಾಗ್ತೈತಿ. ಬಟ್ ವಾಟ್ ಇಫ್ ಇಟ್ ಈಸ್ ಅ ಪಬ್ಲಿಕ್ ಅಂಡರ್ಟೇಕಿಂಗ್ ಆರ್ ಪಬ್ಲಿಕ್ ಸೆಕ್ಟರ್? It will go back to the treasury. It will go back into the treasury of the government itself. The government only will give the budget. In that budget, they need to do their operations, and at the end, whatever profit will come, that will go back to the government only, and that's why it is called as a public sector. Okay? See, ಏನು ಹೇಳ್ತಾರೆ ನೋಡಿ, ಈ ಉದ್ದಿಮೆಗಳಿಗೆ ಹಣಕಾಸು ಸರ್ಕಾರಿ ಖಜಾನೆಯಿಂದ ನೇರವಾಗಿ ಬರುತ್ತದೆ ಮತ್ತು ಅವು ಸರ್ಕಾರದ ಮುಂಗಡ ಪತ್ರದ ವಾರ್ಷಿಕ ಹಂಚಿಕೆಗಳಾಗಿವೆ. ಈ ಸಂಸ್ಥೆಗಳು ಗಳಿಸಿರುವ ಆದಾಯವನ್ನು ಸಹ ಖಜಾನೆಗೆ ಜಮಾ ಮಾಡಲಾಗುತ್ತದೆ. ನೋಡ್ರಿ, ಎವ್ರಿ ಇಯರ್ ದ ಫೈನಾನ್ಸ್ ಮಿನಿಸ್ಟರ್, ಈಗ ಇದು ಮುಂಗಡ ಪತ್ರ ಯಾರು ತಯಾರು ಮಾಡ್ತಾರೋ ಅಂತ ನೀವು ನಮಗೆ ಕೇಳಬೇಕು. ಓಕೆ, ಸೊ ಹೂ ವಿಲ್ ಪ್ರಿಪೇರ್ ದಿಸ್ ಆನ್ಯುವಲ್ ಬಜೆಟ್? ಬಜೆಟ್ ಎವ್ರಿ ಇಯರ್ ಬರ್ತದೆ ಮತ್ತು ಅದರ ಫಿಕ್ಸ್ ಡೇಟ್ನು ಐತಿ. ಅರ್ಲಿಯರ್ ರೈಲ್ವೆ ಬಜೆಟ್ 4th ಫೆಬ್ರವರಿಗೆ ಬರ್ತಿತ್ತು, ಮತ್ತೇನು ಕಾಮನ್ ಬಜೆಟ್ ಐತಿ ಅದು 28 ಫೆಬ್ರವರಿಗೆ ಬರ್ತಿತ್ತು ಅರ್ಲಿಯರ್. ಸಿನ್ಸ್ ಪಾಸ್ಟ್ 2 years ಏನು ಮಾಡ್ಯಾರು, ಬೋತ್ ದ ಬಜೆಟ್ಸ್ ಹ್ಯಾವ್ ಬಿನ್ ಕಂಬೈನ್ಡ್ ಅಂಡ್ ನೌ ದ ಬಜೆಟ್ ಕಮ್ಸ್ ಆನ್ 1st of February. ಓಕೆ, ಮತ್ತೆ ಇದು ಎವ್ರಿ ಇಯರ್ ಬರ್ತೈತಿ. ಎವ್ರಿ ಇಯರ್ ಫೈನಾನ್ಸ್ ಮಿನಿಸ್ಟರ್ ಯಾರು ಇರ್ತಾರೋ ದೇಶದ, ಅವರು ಅದೇನ್ ಮಾಡ್ತಾರೋ ಅಲಾಟ್ಮೆಂಟ್ ಮಾಡ್ತಾರೆ, ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು ಅಂತ ಅವ್ರು ಹಂಚ್ತಾರೆ. ಸೊ ಹೆಲ್ತ್ ಮಿನಿಸ್ಟ್ರಿಗೆ ಅಲಾಟ್ ಆಗ್ತೈತಿ, ಕಾಮರ್ಸ್ ಅಂಡ್ ಇಂಡಸ್ಟ್ರೀಸಿಗೆ ಅಲಾಟ್ ಆಗ್ತೈತಿ. ಆ ರೀತಿ ಏನು ಬೇರೆ ಬೇರೆ ಗವರ್ಮೆಂಟ್ ಅಂಡರ್ಟೇಕಿಂಗ್ಸ್ ಅದಾವ, ಅವು ಎಲ್ಲದಕ್ಕೂ ಏನಾಗ್ತೈತಿ, ಫಂಡ್ ಅಲಾಟ್ಮೆಂಟ್ ಆಗ್ತೈತಿ ಅಥವಾ ಬಜೆಟ್ ಅಲಾಟ್ಮೆಂಟ್ ಆಗ್ತೈತಿ. ಓಕೆ, ಅವು ಸರ್ಕಾರದ ಮುಂಗಡ ಪತ್ರದ ವಾರ್ಷಿಕ ಹಂಚಿಕೆಗಳಾಗಿವೆ ಎವ್ರಿ ಇಯರ್. ಈ ಸಂಸ್ಥೆಗಳು ಗಳಿಸುವ ಆದಾಯವನ್ನು, ಈಗ ನೋಡ್ರಿ, ನಾವು ಹಿಂಗೆ ತಿಳ್ಕೋನು ರೈಲ್ವೆಗೆ 2 ಲಕ್ಷ ಕೋಟಿ ರೂಪಾಯಿ ಅಲಾಟ್ ಆಯ್ತು. ಸೊ ಅದು ನಾವು ರೈಲ್ವೆದವ್ರು ಎಲ್ಲಿ ಉಪಯೋಗ ಮಾಡ್ತಾರೋ, ಮೊದಲನೇದಾದ್ರು ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡೋ ಸಲುವಾಗಿ ಉಪಯೋಗ ಮಾಡ್ತಾರೋ, ಆಮೇಲೆ ಏನು ಸರ್ವಿಸ್ ಅವ್ರು ಕೊಡಾಕತ್ತಾರೋ, ಏನು ಸೇವೆ ಕೊಡಾಕತ್ತಾರೋ ಅದನ್ನ ಇನ್ನೂ ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ. ಕ್ಲೆನ್ಲಿನೆಸ್ ಆಯಿತು, ಹೈಜೀನ್ ಆಯಿತು, ಫುಡ್ ಆಯಿತು, ಪ್ಲಸ್ ಏನು ಸರ್ವಿಸಸ್ ಕೊಡಾಕತ್ತಾರೋ ಬೇರೆ ಬೇರೆ ಸ್ಟಾಪ್ಸ್ ತನಕ, ಫಾಸ್ಟ್ ಟ್ರೈನ್ಸ್, ಲೋಕಲ್ ಟ್ರೈನ್ಸ್, ಇಂಥವೆಲ್ಲ ಪ್ರಕಾರದ ಸರ್ವಿಸಸ್ ಬೇಕಾಗ್ತಾವ. ನೋಡ್ರಿ, ಎಷ್ಟು ಮಹತ್ವದ ಒಂದು ಫಾಸ್ಟ್ ಟ್ರೈನ್ ಐತಿ, ಅಷ್ಟ ಮಹತ್ವದ ಒಂದು ಲೋಕಲ್ ಟ್ರೈನೂ ಇರ್ತೈತಿ.
ಓಕೆ. ಸೊ ಯಾವ ಏರಿಯಾದಲ್ಲಿ ಯಾವ ಪ್ರಕಾರದ ಸೇವೆದ ಅವಶ್ಯಕತೆ ಐತಿ ಅಂತ ಸೇವೆಗಳನ್ನು ಕೊಡುವುದು, ಮತ್ತು ಅದರಿಂದ ಏನ್ ಲಾಭ ಆಗ್ತೈತಿ, ಆದಾಯ ಆಗ್ತೈತಿ, ರೆವಿನ್ಯೂ ಆಗ್ತೈತಿ, ಅದನ್ನ ಮತ್ತೆ ಎಲ್ಲಿ ಹೋಗ್ತೈತಿ ನೋಡ್ರಿ, ಅದು ಮತ್ತೆ ಸರ್ಕಾರದ ಖಜಾನೆಯಲ್ಲಿನ ಜಮಾ ಆಗ್ತೈತಿ. ಓಕೆ, ಸಹ ಖಜಾನೆಗೆ ಜಮಾ ಮಾಡಲಾಗುತ್ತದೆ. ಸೊ ಇದ ಏನೈತಿ ನೋಡ್ರಿ, ಒಂದು ಪ್ರಕಾರದ ಬಿಸ್ನೆಸ್ ಐತಿ. ಯಾರು ಮಾಡಕತ್ತಾರು? ಗವರ್ಮೆಂಟ್ ಮಾಡಕತ್ತೈತಿ. ಈಗ 1 ಸೆಕೆಂಡ್ ಬರೀ ನಿಂತು ವಿಚಾರ ಮಾಡಿ. ಇಂಡಿಯನ್ ರೈಲ್ವೆ ಇಂಡಿಯಾದ ಬಹಳ ವಿಶಾಲವಾದಂತಾದ ಒಂದು ಪ್ರಮುಖವಾದಂತಾದ ಸೇವೆ ಸಾರಿಗೆದಲ್ಲಿ, ಓಕೆ, ಟ್ರಾನ್ಸ್ಪೋರ್ಟ್ನಲ್ಲಿ. ಈ ಸೇವೆದಲ್ಲಿ ಪ್ರೈವೇಟ್ ಸೆಕ್ಟರ್ ಬಂತಂದ್ರೆ ಡೂ ಯು ಥಿಂಕ್ ದ ಪ್ರೈಸಸ್ ವಿಲ್ ಗೋ ಹೈ? ಅಫ್ಕೋರ್ಸ್ ದ ಪ್ರೈಸಸ್ ವಿಲ್ ಗೋ ಹೈ. ಅಫ್ಕೋರ್ಸ್ ದೇ ವಿಲ್ ಗಿವ್ ದಟ್ ಕೈಂಡ್ ಆಫ್ ಸರ್ವಿಸ್ ಆಲ್ಸೋ, ನೋ ಡೌಟ್ ಇನ್ ದಟ್. ಬಟ್ ದೆನ್ ದಟ್ ಈಸ್ ವೈ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಆರ್ ಇಂಪಾರ್ಟೆಂಟ್. ಬಿಕಾಸ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಬರೇ ಪ್ರಾಫಿಟ್ ಬಗ್ಗೆ ವಿಚಾರ ಮಾಡಕತ್ತಿಲ್ಲ. ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಎಲ್ಲರಿಗೂ ಸೇವೆ ಕೊಡೋ ಸಲುವಾಗೂ ವಿಚಾರ ಮಾಡ್ತಾರೆ. ಅದಕ್ಕೆ ನೀವು ನೋಡ್ರಿ, ಯಾವಾಗ ಟಿಕೆಟ್ ತಗೋತೀರಿ ಅದ್ರ ಕ್ಯಾಟಗರಿ ಇರ್ತಾವೆ. ಜನರಲ್ ಇರ್ತೈತಿ, 2 ಟೈರ್ ಇರ್ತೈತಿ, 1 ಟೈರ್ ಇರ್ತೈತಿ, AC ಇರ್ತೈತಿ. ಸೊ ನಿಮಗೆ ಎಂತ ಫೆಸಿಲಿಟಿ ಬೇಕಾಗೈತಿ ಅದು ಎಲ್ಲಾ ಪ್ರಕಾರದ ಫೆಸಿಲಿಟಿನೂ ಗವರ್ಮೆಂಟ್ ಕೊಡಕತ್ತೈತಿ ಕಮ್ಮಿ ದರದಲ್ಲಿ. ಮತ್ತೆ ಎಲ್ಲರಿಗೂ ಆ ಸೇವೆ ಕೊಡ್ಲಿಕ್ಕೆ ಅದು ಏನ್ ಮಾಡಕತ್ತೈತಿ, ಸತತವಾಗಿ ಪ್ರಯತ್ನನೂ ಮಾಡಕತ್ತೈತಿ. ಮತ್ತೆ ಅದರಿಂದ ಏನ್ ಲಾಭ ಆಗ್ತೈತಿ ಅದು ಕೊನೆಯಲ್ಲಿ ಮತ್ತೆ ಎಲ್ಲಿ ಹೋಗ್ತೈತಿ, ಗವರ್ಮೆಂಟ್ ಕಡೆನ ಹೋಗ್ತೈತಿ. ದೇ ಆರ್ ಸಬ್ಜೆಕ್ಟ್ ಟು ಅಕೌಂಟಿಂಗ್. ಈಗ ಇಲ್ಲಿ ಮಹತ್ವದ ಪಾಯಿಂಟ್ ಬಂದ್ ನೋಡಿ. ಗವರ್ಮೆಂಟ್ ಆರ್ಗನೈಸೇಷನ್ ಐತಂದ್ರೆ ಯಾರು ಅವ್ರಿಗೆ ಕೇಳೋರಿಲ್ಲ, ಅವ್ರ ಮರ್ಜಿ ಬಂದಾಗ ಅವ್ರು ಮಾಡಬಹುದು. ನೋ, ಇಟ್ ಈಸ್ ನಾಟ್ ಸೋ. So they are subject to accounting and audit controls applicable to other government activities. So whatever functioning they are doing, accounting and audit are two different words and they mean different and their work is also different. Accounting means what? Recording each and every financial transaction according to the rules of accountancy. Now what do you mean by auditing? Auditing means to check that whatever work has been done, in that there is no fraud, no misappropriation, no window dressing, nothing wrong or unethical has happened. That is called auditing. Accounting is done by an accountant. Auditing is done by an auditor, the one who holds the professional degree of chartered accountancy, or if any other segment is there related to the companies, then company secretary or cost and management accountant will be required. Okay. So whatever government undertakings are there, ಎಷ್ಟು government undertakings ಅದಾವ, whether it may be central run or state run, ಅವು ಎಲ್ಲಾದೂ ಏನಾಗ್ತಾವ ನೋಡ್ರಿ, every year in the proper intervals other accounting is compulsory and auditing is also necessary. Why? To control and check whether the government activities are going on smoothly. Okay. ಇತರ ಸರ್ಕಾರಿ ಚಟುವಟಿಕೆಗಳಿಗೆ ಅನ್ವಯವಾಗುವ ಲೆಕ್ಕಪತ್ರ ಮತ್ತು ಲೆಕ್ಕ ಅರಿಶೋಧನಾ ನಿಯಂತ್ರಣಗಳು ಇವುಗಳಿಗೂ ಅನ್ವಯವಾಗುತ್ತದೆ. ಸೊ ಯಾವ ರೀತಿಯಿಂದ ಒಂದು ಪ್ರೈವೇಟ್ ಕಂಪನಿ ಮೇಲೆ, ಒಂದು ಪ್ರೈವೇಟ್ ಸೆಕ್ಟರ್ ಮೇಲೆ ಏನ್ ನಿಯಮ ಕಾನೂನು ಕಾಯ್ದೆ ಎಲ್ಲ ಐತಿ, ಡಿಟ್ಟೋ ಅವು ಎಲ್ಲ ಇವ್ರ ಮೇಲೇನೂ ಇರ್ತಾವ. ಇನ್ನೊಂದು 4 ಜಾಸ್ತಿನೇ ಇರ್ತಾವ, ಕಡಿಮೆ ಇರಂಗಿಲ್ಲ. ಓಕೆ, ಇದು ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಐತಿ, ಇವ್ರಿಗೆ ಸ್ವಲ್ಪ ರಿಯಾಯಿತಿ ಇರ್ತೈತಿ, ಹಂಗ ಇರಂಗಿಲ್ಲ. ಇನ್ನು ಪ್ರೈವೇಟ್ ಸೆಕ್ಟರ್ ನೋಡ್ರಿ ಕೆಲವೊಂದು ರಿಯಾಯಿತಿ ಸಿಗ್ತಾವ, ಬಟ್ ಪಬ್ಲಿಕ್ ಸೆಕ್ಟರಿಗೆ ಇರಂಗಿಲ್ಲ. ಅಂದ್ರೆ ಅಷ್ಟ ನಿಯಮ ಕಾನೂನು ಕಾಯ್ದೆ ಪಬ್ಲಿಕ್ ಸೆಕ್ಟರ್ ಮೇಲೂ ಇರ್ತೈತಿ. ಓಕೆ, ನೆಕ್ಸ್ಟ್, ದ ಎಂಪ್ಲಾಯೀಸ್ ಆಫ್ ದ ಎಂಟರ್ಪ್ರೈಸ್ ಆರ್ ಗವರ್ಮೆಂಟ್ ಸರ್ವೆಂಟ್ಸ್ and their recruitment and conditions of service are the same as that of the other employees directly under the government. So ಈ ಗವರ್ಮೆಂಟ್ ಜಾಬ್ ಬೇಕಾಗೈತೆ ಅಂದ್ರೆ ಅದ್ರದ್ದು ಏನು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇರ್ತೈತಿ ಅದರ ಪ್ರಕಾರನ ಆಗ್ತೈತಿ. ಮತ್ತು ಅವ್ರಿಗೆ ಏನು ಗ್ರೇಡ್ ಇರ್ತೈತಿ, ಗ್ರೇಡ್ ಪ್ರಕಾರ ಇರ್ತಾವ ನೋಡ್ರಿ ಜಾಬ್ಸ್ ಅಲ್ಲಿ. ಸೊ ಅದ್ರ ಪ್ರಕಾರ ಅವ್ರಿಗೆ ಏನು ಕಂಡೀಷನ್ಸ್ ಆಫ್ ಸರ್ವಿಸಸ್ ಇರ್ತಾವ, ವಾಟ್ ಎವರ್ ಫೆಸಿಲಿಟಿನೂ ಆಯ್ತು ಪ್ಲಸ್ ಕಂಡೀಷನ್ಸ್ನೂ ಆಯ್ತು, ಇಟ್ ವಿಲ್ ಬಿ ಸೇಮ್ ಫಾರ್ ಆಲ್. ಓಕೆ, they are headed by the Indian Administrative Service Officers. Please understand, see so much important these fields are. So ನಾನು ನೀವು ಒಂದು IAS ಆಫೀಸರ್ ಆದ್ರೆ ನೀವು ಒಂದು ಗವರ್ಮೆಂಟ್ ಎಂಪ್ಲಾಯಿನ, ಯಾಕಂದ್ರೆ you are doing the job for the government, of course with the whatever role play is given. So they will head these kind of institutes. And civil servants who are transferable from one ministry to another. Okay, see so much important you are learning.
ಇಲಾಖಾ ಉದ್ದಿಮೆಗಳ ನೌಕರರು ಸರ್ಕಾರಿ ನೌಕರರಾಗಿದ್ದು ಅವರ ನೇಮಕಾತಿ ಮತ್ತು ಸೇವಾ ನಿಯಮಗಳು ಸರ್ಕಾರದಿಂದ ನೇರವಾಗಿ ನೇಮಕಗೊಂಡ ನೌಕರರಂತೆಯೇ ಇರುತ್ತವೆ. ಓಕೆ, so if a person is working into the ministry and another person is working into the railways, will they both have different facility? No, they both will have same facilities. Only the place might be different. Same kind of salary depending upon their job profile, depending upon their experience and expertise. Okay. Now, ಇವರ ಮುಖ್ಯಸ್ಥರು ಭಾರತೀಯ ಆಡಳಿತ ಸೇವೆ, ದಟ್ ಇಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಧಿಕಾರಿಗಳು ಮತ್ತು ನಾಗರಿಕ ಸೇವಾ ನೌಕರರಾಗಿದ್ದು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಹೊಂದುತ್ತಾರೆ. ಓಕೆ, so therefore these kind of departmental undertakings head will be led by the RAS officers and other civil servant officers. Okay, now it is generally considered to be a major subdivision of the government department and subject to the direct control of the ministry. So ಈಗ ನಾವು ರೈಲ್ವೇದನ್ನ ಒಂದು ಉದಾಹರಣೆ ತಗೋಣ. ಓಕೆ, ಸೊ ಇದೇನು ಒಂದು ಡಿಪಾರ್ಟ್ಮೆಂಟ್ ಐತಿ ರೈಲ್ವೇಸ್. ಓಕೆ, ಇಟ್ ವಿಲ್ ಕಮ್ ಡೈರೆಕ್ಟ್ಲಿ ಅಂಡರ್ ದ ಮಿನಿಸ್ಟ್ರಿ ಆಫ್ ದ ರೈಲ್ವೇಸ್ ಅಂಡ್ ಅದರ ಕಂಪ್ಲೀಟ್ ಕಂಟ್ರೋಲ್ ಯಾರ ಕೈಯಾಗ ಇರ್ತೈತಿ? ಆ ಮಿನಿಸ್ಟ್ರಿ ಕೈಯಾಗನ ಇರ್ತೈತಿ. ಎಂದರೆ ಡೆಲ್ಲಿಗೆ ಹೋದ್ರಂದ್ರ ವಿಸಿಟ್ ಮಾಡಿ ಪಾರ್ಲಿಮೆಂಟಿಗೆ. ಓಕೆ, ನೀವು ನೋಡ್ತೀರಿ ಅಲ್ಲಿ ಸೌತ್ ಬ್ಲಾಕ್, ನಾರ್ತ್ ಬ್ಲಾಕ್ ಅಂತ ಹ್ಯೂಜ್ ಬಿಲ್ಡಿಂಗ್ಸ್ ಅದಾವ. ಓಕೆ, ವೇರ್ ಯು ಕ್ಯಾನ್ ಸಿ ದ ವೇರಿಯಸ್ ಮಿನಿಸ್ಟ್ರಿ ಆಫೀಸಸ್. ಕೆಲವೊಂದು ಎಕ್ಸಾಮ್ಸ್ ನಡೀತಾವ್ ನೋಡ್ರಿ ಆನ್ಲೈನ್. ಸದ್ಯ ಕೊರೋನಾ ಕಾಲ ಐತಿ, ಅದಕ್ಕಾಗಿ ಇದು ಸಾಧ್ಯ ಆಗಕ್ಕಿಲ್ಲ. ಅದರ್ವೈಸ್ ಸ್ಟೂಡೆಂಟ್ಸ್ ಸಲುವಾಗಿ ವೆಕೇಶನ್ ನಲ್ಲಿ ಅಲ್ಲಿ ಪ್ರೋಗ್ರಾಮ್ಸ್ ನಡೀತಾವು ಆನ್ ಸ್ಟೈಪೆಂಡ್ ಬೇಸ್ ಮೇಲೆ. ನಿಮಗೆ ಪಗಾರನೂ ಕೊಡ್ತಾರೋ ಪ್ಲಸ್ ಅಲ್ಲಿ ವರ್ಕ್ನು ಹೇಳ್ಕೊಡ್ತಾರೆ. ಅಂಡ್ ಇಟ್ಸ್ ಅ ವೆಕೇಶನ್ ಕೈಂಡ್ ಆಫ್ ಪ್ರೋಗ್ರಾಮ್ಸ್. ಇಂಟರ್ನೆಟ್ ಮೇಲೆ ಸರ್ಚ್ ಮಾಡಿದ್ರೆ ನಿಮಗೆ ಬಹಳಷ್ಟು ಮಾಹಿತಿ ಅದ್ರ ಮೇಲೆ ಸಿಗ್ತೈತಿ. ಓಕೆ, ಇದು ಸಾಮಾನ್ಯವಾಗಿ ಸರ್ಕಾರದ ಇಲಾಖೆಯ ಪ್ರಧಾನ ಉಪಭಾಗವೆಂದು ಪರಿಗಣಿಸಲ್ಪಡುವುದರಿಂದ ಸಚಿವಾಲಯದ ನೇರ ನಿಯಂತ್ರಣಕ್ಕೆ ಒಳಪಡುತ್ತದೆ. ಓಕೆ, ದೇ ಆರ್ ಅಕೌಂಟೇಬಲ್ ಟು ದ ಮಿನಿಸ್ಟ್ರಿ ಸಿನ್ಸ್ ದೇ ಆರ್ ಮ್ಯಾನೇಜ್ಡ್. Their management is directly under the concerned ministry. So of course the railways will have its board, the railway will have its head, but then too can they take the decisions on their own? No. Whenever the minister of the railway will ask them any question, they are answerable to them, they are accountable to them. ಈ ತಿಳ್ಕೊರಿ, ಏನಾರೆ ಒಂದು ರೈಲ್ವೆ ದುರ್ಘಟನೆ ಆಯಿತು, who will be held responsible? The railway head or the direct minister? ನೀವು ನ್ಯೂಸ್ ಚಾನೆಲ್ ನೋಡ್ತೀರಿ. ಓಕೆ, ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತೈತಿ, ಯಾರು ಇಂಡಿಯನ್ ರೈಲ್ವೇಸ್ ಅನ್ನು ನಡೆಸ್ತಾರೆ. ಎಂದರೆ ನೋಡಿರಿ ಟಿವಿ ಮೇಲೆ ದಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಅದ ಇವ್ರು ಇಂಥವ್ರು ಹೆಡ್ ಅದಾರು, ಅವ್ರದ್ದು ತೋರಿಸ್ತಿರ್ತಾರೋ. ಡೈರೆಕ್ಟ್ಲಿ ಮಿನಿಸ್ಟರಿಗೆ ಹೋಗಿ ಪ್ರಶ್ನೆ ಕೇಳ್ತಾರು. ಯಾರಿಗೆ ಕೇಳ್ತಾರು? ಮಿನಿಸ್ಟರಿಗೆ ಕೇಳ್ತಾರು. ವೈ? ಹಿ ಈಸ್ ಕನ್ಸಿಡರ್ಡ್ ಆಸ್ ದ ಹೆಡ್. ಓಕೆ, ಅದನ್ನ ಹೇಳಕತ್ತಾರೆ ನೋಡಿ. ದೇ ಆರ್ ಅಕೌಂಟೇಬಲ್ ಟು ದ ಮಿನಿಸ್ಟ್ರಿ ಸಿನ್ಸ್ ದೇರ್ ಮ್ಯಾನೇಜ್ಮೆಂಟ್ ಇಸ್ ಡೈರೆಕ್ಟ್ಲಿ ಅಂಡರ್ ದ ಕನ್ಸರ್ನ್ಡ್ ಮಿನಿಸ್ಟ್ರಿ. ಇಲಾಖೆ ಉದ್ದಿಮೆಗಳ ವ್ಯವಸ್ಥಾಪನೆಯು ಸಂಬಂಧಿಸಿದ ಸಚಿವಾಲಯದ ಅಧೀನದಲ್ಲಿ ಇರುವುದರಿಂದ ಅವು ಸಚಿವಾಲಯಕ್ಕೆ ಉತ್ತರದಾಯಿಯಾಗಿದೆ. ಓಕೆ, ಸೊ ವಿತ್ ದಿಸ್ ವಿ ಕಮ್ ಟು ದ ಎಂಡ್ ಆಫ್ ದ ಫೀಚರ್ಸ್ ಆಫ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಸಿ, ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್ ಆಫ್ ದ ಸಬ್ಜೆಕ್ಟ್, how it is continuously related with the government and the rules and the law. Okay, so you must understand that how much important our field is, and if you study nicely, properly, you have huge opportunities into this field. Okay, so I hope you all are understanding my classes. If any doubts, suggestions, complaints whatsoever, please message me, inform me, so that adanna ಏನು ಮಾಡಬಹುದು, ಇಂಪ್ರೂವ್ ಮಾಡಬಹುದು. ಇದೆಲ್ಲ ಕ್ಲಾಸಸ್ ಯಾರ ಸಲುವಾಗಿ ನಡೆಸಿವಿ? ನಿಮ್ಮ ಸಲುವಾಗಿ ನಡೆಸಿವಿ. ಮತ್ತು ನಿಮಗನ ಏನಾದ್ರು ಸಮಸ್ಯೆ ಇತ್ತಂದ್ರೆ ದಯವಿಟ್ಟು ಅದನ್ನು ತಿಳಿಸ್ರಿ. ಸೊ ಅದ್ರ ತಕ್ಕಂಗೆ ನಾ ಏನು ಮಾಡ್ತೀನಿ, ಚೇಂಜಸ್ ಮಾಡ್ತೀನಿ. ನೀವು ದೂರ ಅದೇರಿ, ನನಗೆ ಗೊತ್ತಾಗತ್ತಿಲ್ಲ, ನಿಮಗೆ ತಿಳಿಯಾಕತ್ತೈತೋ ಇಲ್ಲ. ಸೊ ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, kindly tell me, and if you are understanding, then hit the like button. I will understand, okay, you are understanding. Okay, yes, we shall continue in the next class.